ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಸ್ಮರಣೆ ಹಾಗೂ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ. ಶಿಕ್ಷಕರ ಅನೇಕ ಬೇಡಿಕೆಗಳಿಗೆ ನೌಕರರ ಸಂಘವು ಸಹಮತ ನೀಡಿ ಹೋರಾಟ ಮಾಡಲಾಗುವುದು. ಇಂದು ಅನೇಕ ಹೋರಾಟಗಳ ಮೂಲಕ ನೌಕರರ ಬೇಡಿಕೆಗಳನ್ನು ಈಡೇರಿಸಲಾಗುತ್ತದೆ ಎಂದು ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಹೇಳಿದರು. ಶ್ರೀನಿವಾಸಪುರದ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಸ್ಮರಣೆ ಹಾಗೂ ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೇಂದ್ರ ಸರ್ಕಾರದ ನೌಕರರಿಗೆ 7ನೇ ವೇತನವನ್ನು ನೀಡುತ್ತಿದೆಯೋ ಅದೇ ರೀತಿ ರಾಜ್ಯ ಸರ್ಕಾರದ ನೌಕರರಿಗೆ ನೀಡಲು ಎಲ್ಲ ರೀತಿಯ ವ್ಯವಸ್ಥೆಗಳು ನಡೆದಿದ್ದು ಇದು ಸುವರ್ಣಾಕ್ಷರಗಳಲ್ಲಿ ಬರೆಯಬಹುದು. ಅದೇ ರೀತಿ ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗ ಜಾರಿಗೆ ತಂದರೆ ರಾಜ್ಯ ಸರ್ಕಾರವು ಜಾರಿಗೆ ತರುವ ರೀತಿಯಲ್ಲಿ ವೇತನ ಆಯೋಗದ ಅಧ್ಯಕ್ಷರು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು ಅದರಂತೆ ರಾಜ್ಯ ಸರ್ಕಾರ ಮಾಡಬೇಕು. ಇಲ್ಲವಾದಲ್ಲಿ 1 ತಿಂಗಳ ಗಡುವು ನೀಡಿ ನಂತರ ಮುಖ್ಯಮಂತ್ರಿಗಳ ಬಳಿ ಚರ್ಚೆ ಮಾಡುವುದಾಗಿ ಹೇಳಿದರು. ಹೀಗಿರುವ ಎಸ್ಸಿಪಿ ಪದ್ಧತಿಯನ್ನು ತೆಗೆದು ಒಪಿಎಸ್ ಅನ್ನು ಜಾರಿಗೆ ತರಲು 100ಕ್ಕೆ 100ರಷ್ಟು ಪ್ರಯತ್ನ ಮಾಡುವುದಾಗಿ ಈ ಸಂದರ್ಭದಲ್ಲಿ ಹೇಳಿದರು. 5 ವರ್ಷಗಳಲ್ಲಿ ಸರ್ಕಾರಿ ನೌಕರರಿಗೆ ಅನೇಕ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇದ್ದು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಶ್ರೀನಿವಾಸಪುರದ ನೌಕರರ ಭವನ ದುರಸ್ತಿಗಾಗಿ ತಾಲೂಕು ಅಧ್ಯಕ್ಷರು ಮನವಿ ನೀಡಿದ ಹಿನ್ನೆಲೆಯಲ್ಲಿ 25 ಲಕ್ಷ ಅನುದಾನ ನೀಡುವುದಾಗಿ ತಿಳಿಸಿದರು. ತಾಲೂಕು ಅಧ್ಯಕ್ಷ ಬೈರೇಗೌಡ ಮಾತನಾಡಿ ನೌಕರರ ಮತ್ತು ಶಿಕ್ಷಕರ ವಿವಿಧ ಬೇಡಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ರಾಜ್ಯ ಗೌರವಾಧ್ಯಕ್ಷ ಬಸವರಾಜು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರಿಗೌಡ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಅಜಯ್ ಕುಮಾರ್, ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ನಾಗಭೂಷಣ, ತಾಲೂಕು ಕಾರ್ಯದರ್ಶಿ ಕಾಳಾಚಾರಿ, ಖಜಾಂಚಿ ಎಂವಿ ವೆಂಕಟೇಶ್, ಗೌರವಾಧ್ಯಕ್ಷ ಡಾಕ್ಟರ್ ಜಿಎಸ್ ಶ್ರೀನಿವಾಸ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಯ್ಯಾರೆಡ್ಡಿ, ಶಿಕ್ಷಣ ಇಲಾಖೆ ತಾಲೂಕು ಅಧ್ಯಕ್ಷ ಕಲಾಶಂಕರ್ ಹಾಗೂ ಜಿಲ್ಲೆಯ ಮತ್ತು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿ ಪುರಸ್ಕೃತರು ಹಾಗೂ ವಿವಿಧ ಇಲಾಖೆಯ ನಿರ್ದೇಶಕರು ಹಾಜರಿದ್ದರು. ನಾನು ಷಡಾಕ್ಷರಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸೂಟ್ಕೇಸ್ ಇಟ್ಕೊಂಡ್ಬಿಟ್ಟಿದ್ರೆ 15% ಹೋಗ್ತಾನೆ ಇರಲಿಲ್ಲ. ಇದು 7ಕ್ಕೆ ನಿಂತ್ಕೊಳ್ತಾ ಇದ್ದಿಲ್ಲ, 10ಕ್ಕೆ ನಿಂತ್ಕೊಳ್ತಾ ಇತ್ತು. ಈಗ ಸ್ವಲ್ಪ ಅರ್ಥ ಆಗಿಲ್ಲ. ಹೀಗಾಗಿ ಅಷ್ಟೇ 85 ಕಿಲೋಮೀಟರ್ ಅಷ್ಟೇ ಬೆಂಗಳೂರಿಂದ. ಇಲ್ಲಿ ಹೋಗ ಮಾಡ್ಕೊ ಬೇರೆಗೌಡ್ರೆ ಯಾರನ್ನ ಕರ್ಕೊಂಡ್ ಮಾಡ್ಕೊಂಡು ನೋಡೋ ಮುಂದೆ ಎಲೆಕ್ಷನ್ ಬಂದಾಗ ಬರ್ತೀವಿ ಮಾರ ಅಂತಿದೆ. ಬಟ್ ನಾನು ಹಂಗಲ್ಲ. ಇದೇ ವೇದಿಕೆ ನಾನು 2ನೇ ಬಾರಿ ನಾನು ಬರ್ತಾ ಇದ್ದೇನೆ. 2ನೇ ಬಾರಿ ನಾನು ಬರ್ಲಿಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡ್ಬೋದಿತ್ತು. ನಾನು ಬಂದಿದ್ದೆ. ಮತ್ತೆ ಹೋರಾಟಗಳು ಬಂದಾಗ ಅಷ್ಟು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೇನೆ. ಮುಖ್ಯಮಂತ್ರಿಗಳಿರ್ಲಿ, ಸರ್ಕಾರ ಇರಲಿ, ಅದು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು, ಷಡಾಕ್ಷರಿ ಸರ್ಕಾರ ಇದ್ರಪ್ಪ ಪರಿಸ್ಥಿತಿ ಅನುಭವಿಸ್ಬೇಕು. ನಾನು ಹೇಳಿದೆ, ಸರ್ ಅಮ್ಮಮ್ಮ ಸಸ್ಪೆಂಡ್ ಮಾಡ್ತೀರಾ, ಡಿಸ್ಮಿಸ್ ಮಾಡ್ತೀರಾ, ಅರೆಸ್ಟ್ ಮಾಡ್ತೀರಾ ಅಷ್ಟೇ. ಅದು ಬಿಟ್ಟು ಇನ್ನೇನು ನನ್ನ ಜೀವಂತ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಸಿದ್ಧನಾಗೆ ಬಂದಿದ್ದೀನಿ ಸರ್ ಅಂತೇಳಿ ನೇರವಾಗಿ ಹೇಳಿದಂಥ ವ್ಯಕ್ತಿ. ಯಾವುದೇ ಸರ್ಕಾರಗಳಿರಲಿ, ಯಾವುದೇ ಹೆದರ್ಕೊಂಡು ಹೋಗ್ಬೇಕು, ನನ್ನ ಅಧ್ಯಕ್ಷಗಿರಿ ಹೊರಟೋಗ್ಬಿಡುತ್ತೆ, ನಾನು ಅದು ಯಾವತ್ತೂ ಯೋಚನೆ ಮಾಡಿಲ್ಲ. ನಾನು ಇಷ್ಟೇ ಯೋಚನೆ ಮಾಡ್ತಾನೆ, ಸರ್ಕಾರಿ ನೌಕರು ನಾನು ಕೂರಿಸಿದ್ದಾರೆ, ಆ ನಂಬಿಕೆ ದ್ರೋಹದ ಕೆಲಸವನ್ನ ಮಾಡಬಾರದು ಅನ್ನುವಂಥದ್ದೇ ನನ್ನ ಉದ್ದೇಶ ಅಷ್ಟೇ. ಹಾಗಾಗಿ ಅವ್ರು ತಯಾರು ಕೂಡ ತಗೊಂಡ್ವಿ. ಅದಾದ ನಂತರ 7th ಪೇ ಕಮಿಷನ್ ಜುಲೈ 22ಕ್ಕೆ ಇಂಕ್ರಿಮೆಂಟ್ ಕೊಡಬಾರ್ದು ಅಂತ ತೀರ್ಮಾನ ಮಾಡಿತ್ತು ಸರ್ಕಾರ. ಜುಲೈ 23ಕ್ಕೆ ಇನ್ನೊಂದು ಇಂಕ್ರಿಮೆಂಟ್ ಕೊಡಬಾರ್ದು ಅಂತ ತೀರ್ಮಾನ ಮಾಡಿತ್ತು. 1/4/2025 ಕಮಿಂಗ್ ಮಾರ್ಚ್ ಏಪ್ರಿಲ್ ಇಂದ ಫೈನಾನ್ಷಿಯಲ್ ಬೆನಿಫಿಟ್ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತ್ತು. ನೋಷನಲ್ ಬೆನಿಫಿಟ್ ಇಲ್ಲ, ಫೈನಾನ್ಷಿಯಲ್ ಬೆನಿಫಿಟ್ ಇಲ್ಲ. ಅದ್ರ ಜೊತೆ 27% ಫಿಟ್ಮೆಂಟ್ ಬೆನಿಫಿಟ್ ಕೊಡೋದಿಲ್ಲ, ಒಂದು 21-22 ಕೊಡಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಚರ್ಚೆ ಆಗ್ತಾ ಇದ್ರೆ ನಿಮ್ಮ ರಾಜ್ಯಾಧ್ಯಕ್ಷರು ಅಷ್ಟೇ ಕೊಡಿಸ್ಬಿಟ್ರೆ ಅವ್ರು ಹೇಳಿದಂಗೆ ಯಾತಕ್ರಿ ಸಂಘಟನೆ ಇರಬೇಕು, ಯಾತಕ್ಕೆ ಪೇ ಕಮಿಷನ್ ರೆಕಮೆಂಡ್ ಮಾಡಬೇಕು. ನಾವು ಹೇಳಿದೆ ಅವತ್ತು ಚಿಕ್ಕಮಂಗ್ಳೂರಿನಲ್ಲಿ ಕೂಡ ಒಂದು ಸಭೆಯನ್ನು ಮಾಡ್ತೇವೆ. ಆ ಸಭೆಯಲ್ಲಿ ತೀರ್ಮಾನ ಮಾಡ್ತೇವೆ, ವೇತನ ಆಯೋಗ ಏನು ಶಿಫಾರಸನ್ನು ಮಾಡಿದೆ as it is ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಬೇಕು. 1% ಕಡಿಮೆ ಆದ್ರೂ ಕೂಡ ನಾವು ಆಗಸ್ಟ್
ತಿಂಗಳಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗ್ತೇವೆ ಅಂತ ಹೇಳಿ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಾಗ